ಏನೇನು ಅವ್ಯವಹಾರ ಆಗಿದೆ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಏನೇನು ಅವ್ಯವಹಾರ ಆಗಿದೆ ನೋಡಿ, ನಾನು ಕೇಳೋದ್ರ ಪ್ರಕಾರ ಭಕ್ತರು ಏನು ಅವ್ಯವಹಾರ ನಾನು ಹೇಳಿಲ್ಲ. ಸಂಸ್ಥಾಪಕ ಧರ್ಮದರ್ಶಿ ಅವರೇ 49 ನಿಮಿಷಗಳ ಕಾಲ ಮಠದಲ್ಲಿ 10ನೇ ತಾರೀಕು ಫೆಬ್ರವರಿಯಲ್ಲಿ ಏನು ಮೀಟಿಂಗ್ ಆಯಿತು ಮಠದಲ್ಲಿ, ಅವತ್ತೇ ಅವ್ರು ಹೇಳಿದ್ದಾರೆ ಎಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತ. ಯಾರು ಅವ್ಯವಹಾರ ಮಾಡಿದ್ದಾರೆ? ಟ್ರಸ್ಟಿಗಳು. ಪ್ರಧಾನ ಧರ್ಮದರ್ಶಿ ಇನ್ನೊಬ್ಬ ಧರ್ಮದರ್ಶಿನೇ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಅವಾಗ 2008ನೇ ಇಸವಿಯಲ್ಲಿ 8 ಕೋಟಿ ರೂಪಾಯಿ ಹಣ ಬಂತು. ಅವಾಗ 2.5 ಕೋಟಿ ಬಹಳದ ಖರ್ಚಾಯಿತು, 5 ಕೋಟಿ ರೂಪಾಯಿ ತಿಂದ್ರು ಅಂತ ಹೇಳ್ಯಾರ ಅವರು. ಅದಕ್ಕೆ ಲೆಕ್ಕ ಕೇಳಿದ್ರೆ ಪ್ರಧಾನ ಧರ್ಮದರ್ಶಿ ನಮ್ಮ ಜೊತೆ ಮಾತಾಡಲಿಲ್ಲ ಅಂತ ಹೇಳಿದಾರೆ. ವಿತ್ ರೆಕಾರ್ಡ್ ಆಗಿದೆ ಅದು. ಅದನ್ನು ಸರ್ಕಾರದ 10 ಕೋಟಿ ರೂಪಾಯಿ ದುಡ್ಡು ಬಂತು, ಆವಾಗ ಫೋರ್ಜರಿ ಮಾಡಿದಾರೆ ಅಂತ ಅವರೇ ಹೇಳಿದ್ದಾರೆ, ನಾವು ಹೇಳಿಲ್ಲ. ಆವಾಗ ಆ ಧರ್ಮದರ್ಶಿಗಳು ಏನೇನು ಮಾಡ್ಯಾರ ಅಂತ ಎಲ್ಲ ಹೇಳಿದಾರೆ ಅವರು. ಹೇಳಿದ ಮೇಲೆ ನಾನು ಹೇಳ್ಬೇಕಾಗಿಲ್ಲ. ಅವು ಮತ್ತೆ ಯಾಕೆ ಹಿಂಗೆ ತಲೆ ಉತ್ತರ ಕೊಡ್ಬೋದಾಗಿತ್ತಲ್ಲ ಅವತ್ತು. ಮತ್ತಿನ್ನೆಲ್ಲ ಹಗರಣಗಳ ಒಂದಾಗ್ತಾವ ಅಂತೇಳಿ ಆ DVR ಕದ್ಕೊಂಡು ಹೋದ್ರು. ಆ ಕದ್ಕೊಂಡು ಹೋದಂಥ ಅವರೇ ಇವತ್ತು ಒಳಗೆ ಬಂದಿದ್ರು. ಅವ್ರ ಮೇಲೆ ಕೇಸ್ ಆಗಿದೆ. ಇಲ್ಲಿ ಬಂದು ನಮ್ಮ ಮಠದ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದವರು ಬಂದಿದ್ದಾರೆ. ನಮ್ಮ ಮೇಲೆ ಬೆದರಿಕೆ ಹಾಕ್ಲಿಕ್ಕೆ ಮಾಡಿದಂಥ ಒಬ್ಬ ಧರ್ಮದರ್ಶಿ ಬಂದಿದ್ದಾರೆ. ಷಡ್ಯಂತ್ರ ಮಾಡೋರು ಒಬ್ಬ ಧರ್ಮದರ್ಶಿ ಬಂದಿದ್ದಾರೆ. ಮತ್ತು ಇವರು ಮಾಡಿರುವಂಥ ಫೋರ್ಜರಿ ಸೈನ್ಗಳು ಹಗರಣಗಳು ಒಬ್ಬ ಧರ್ಮದರ್ಶಿನೇ ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೈ ಕೊಟ್ಟಿದ್ದಾರೆ. ಬರೀ PDO ಕೂಡ ಗ್ರಾಮ ಪಂಚಾಯತ್ PDO ಇರ್ತಾರಲ್ಲ, ಅವ್ರದ್ದು ಕೂಡ ಫೋರ್ಜರಿ ಮಾಡಿದ್ದಾರೆ ಸೈನ್. ಅವ್ರು ಲೆಟರ್ ಕೊಟ್ಟಿದ್ದಾರೆ PDO, ಇದು ನಂದು ಸೈನ್ ಅಲ್ಲ ಅಂತ ಹೇಳಿದ್ದಾರೆ. ಈಗ ಕಳ್ರೆ ಬಂದಿರೋದು ಕಳ್ರೇನೆ. ಈಗ ಯಾವುದಕ್ಕೆ ಅವ್ರ ಮ್ಯಾಗ ಆರೋಪ ಬಂದಾಗ ಈ ಕಳ್ರೆ ಅವ್ರ ರಕ್ಷಣೆ ತೊಗೊಂಡು ಬಂದಾರೆ. ಇದು ದುರಂತ. ಇದು ಅಷ್ಟು ಅವ್ರ ಮಠ ಕಟ್ಟಿದ್ರೆ ಪಿಟ್ಟಿದ್ರೆ ಧೈರ್ಯವಾಗಿ ಬರ್ಬೋದಾಗಿತ್ತು. ನಮ್ಮ ಹತ್ರ ಬಂದು ಪೊಲೀಸ್ ರಕ್ಷಣೆ ಆಗಬೇಕಾಗಿತ್ತು. 2 ಬಾರಿ ಬಂದು ಅವರೇ ಹಲ್ಲೆ ಮಾಡಿ ಹೋಗಿದ್ದಾರೆ. 2 ಟೈಮ್ಸ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಮಾಡಿದ್ದಾರೆ, ನಮ್ಮ ದಾಸ ಸಮಿತಿ ಅಧ್ಯಕ್ಷರಂತ ಪ್ರಕಾಶ್ ಪಾಟೀಲ್ ಅವರು ಮಾಡಿದ್ದಾರೆ. ಮತ್ತು ತಿಂಗಳ 4 ಲಕ್ಷ ರೂಪಾಯಿ ತೋರಿಸಿದ ಖರ್ಚು. ಅದು ಒಮ್ಮೆಲೆ 1.5 ಲಕ್ಷ ಬಂತು. ನಾವು ಪೀಠಕ್ಕೆ ಬಂದ ಮೇಲೆ ಹಳ್ಳಿ ತಿರುಗಾಡಿಕೊಂಡು ಇವತ್ತು ಭಕ್ತರಿಂದ ನಿತ್ಯ ದಾಸಕ್ಕೆ 1 ಕೋಟಿ 70 ರೂಪಾಯಿನ ಡೆಪಾಸಿಟ್ ಮಾಡಿಸಿದ್ದೀವಿ. ಆ ಡೆಪಾಸಿಟ್ ಮೇಲೆ ಮಠ ರನ್ ಆಗ್ತಾ ಇರೋದು ಯಾವೊಬ್ಬ ಟ್ರಸ್ಟಿಗಳಿಂದಲ್ಲ. 4 ಲಕ್ಷ ಹೋಯ್ತಾ ಇದೆ. ಅದು 4 ಲಕ್ಷ ಒಮ್ಮೆಲೆ ಬರ್ತಿತ್ತಲ್ಲ ಅವಾಗ, ಅದು 4 ಲಕ್ಷ ಹೋಗ್ಬಿಡ್ತದೆ. ಇವ್ರು 4 ಲಕ್ಷ ತೋರಿಸ್ಕೊಂಡು ತಿಂಗಳ 4 ಲಕ್ಷ ತೋರಿಸಿದ್ರು. ಆದ್ರೆ ಬರ್ತಾ ಇರೋದೆಷ್ಟು? 1.5 ಲಕ್ಷ. ಅಲ್ಲಿ 2.5 ಲಕ್ಷ ರೂಪಾಯಿ ನೇರ ಹೋಗ್ತಾ ಇತ್ತಾ? ಅದಾದ್ಮೇಲೆ ಆ 4 ಲಕ್ಷ ರೂಪಾಯಿ ತಿಂಗಳ ಕೊಟ್ಟಿದ್ದಾರಪ್ಪ ನಮ್ಮ ಮಾಜಿ ಶಾಸಕರಂತ ಅರುಣ್ ಕುಮಾರ್ ಪೂಜಾರ್ ಅವರು. ಅವ್ರ ಕಡೆಯಿಂದ 42 ತಿಂಗಳ ಕಾಲ ಹಣವನ್ನು ಇಸ್ಕೊಂಡಿದ್ದಾರೆ. ಅದು ಯಾವೊಬ್ಬ ಟ್ರಸ್ಟ್ಗಳು ಹೇಳಿಲ್ಲ. ಇವತ್ತು ಅರುಣ್ ಕುಮಾರ್ ಪೂಜಾರ್ ಬಂದು ಹೇಳ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಆಗುವಾಗ ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ? ಈ ಬಿಲ್ಡಿಂಗ್ ಸರ್ಕಾರದಿಂದ ಆಗಿಲ್ಲ. ಇದು ಬಿಲ್ಡಿಂಗು ಸರ್ಕಾರದ ಅನುದಾನದಿಂದ ಆಗಿಲ್ಲ. ಭಕ್ತರು ಕೊಟ್ಟದ್ದು ನಾವು ಬಂದ ಮೇಲೆ ಯಾರು ಕೊಟ್ಟಾರಲ್ಲ ಆ ದುಡ್ಡದಿಂದ ಆಗಿರೋದು. ಇವತ್ತು ಸರ್ಕಾರ ಕೊಟ್ಟಂತ ಏನು ಹಣ ಐತಲ್ಲ, ವಸತಿ ನಿಲಯ ಆಗಲಿ ವಿದ್ಯಾರ್ಥಿ ನಿಲಯ ಎಲ್ಲಿದಾವೆ ಹೇಳಿ? ಮತ್ತು ಅದು ನಿಯಮ ಆ ಹಣವನ್ನು ಅದಕ್ಕೆ ಯೂಸ್ ಮಾಡ್ಬೇಕಂತಿದೆ. ವಸತಿ ಅದು ಕೂಡ 2 ವರ್ಷ ಇಂಥ ಟೈಮಲ್ಲಿ ಮಾಡ್ಬೇಕು. ಇನ್ನೂ ಎಷ್ಟಾಗಿದೆ? ಇದು 21, ಇದು 26, 5 ವರ್ಷ ಆಯಿತು. ಇನ್ನೂ ಕಟ್ಟಡ ಮುಗಿದಿಲ್ಲ. ಈ ಕಟ್ಟಡ ಮುಗಿಸ್ಕೊಡ್ಬೇಕು ಅಂತ ಹೇಳೇ ಅವತ್ತೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಮಠ ಇದೆಲ್ಲ ಎಷ್ಟೆಷ್ಟು ಖರ್ಚಾಗಿದೆ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿದಾಗ ಆವಾಗನೇ ಇವ್ರು ಹೇಳಿದ್ದಾರೆ, ನಾವಿನ್ನು 6 ತಿಂಗಳಲ್ಲಿ ಎಲ್ಲ ಬಿಲ್ಡಿಂಗ್ ಮುಗಿಸ್ಕೊಡ್ತೀವಿ ಅಂತ. ಇನ್ನೂ 2.5 ವರ್ಷ ಆದರೂ ಇಲ್ಲ. ಮತ್ತು ಇಲ್ಲಿವರೆಗೆ ಯಾರು ದುಡ್ಡು ಕೊಟ್ಟಾರಲ್ಲ, ದಾನಿಗಳ ಹೆಸರು ಕೊಡ್ತಾ ಇಲ್ಲ. 2.5 ವರ್ಷದಿಂದ ಕೇಳ್ತಾ ಇದ್ದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹಲ್ಲೆ ಮಾಡಿದರು, ಅವ್ರನ್ನ ತೆಗೆದ್ರು. ನಮ್ಮ ಪ್ರಕಾಶ್ ಪಾಟೀಲ್ರವರು ಭಾಳ ಚೆಂದಾಗಿ ಮಠವನ್ನು ರನ್ ಮಾಡಕತ್ತಿದ್ರು, ದಾಸೋಹ ಮಾಡಕತ್ತಿದ್ರು, ಅವ್ರನ್ನ ಚೇಂಜ್ ಮಾಡಿಸಿದ್ರು. ಇದೆಲ್ಲವೂ ಒಂದು. ಇನ್ನೊಂದು ಏನಾಗಿದೆ ಅಂತಂದರೆ, ನಾವು ಯಾವತ್ತು ಜಾತಿಗಣತಿಯನ್ನು ಶುರು ಮಾಡಿದ್ವಲ್ಲ, ಜಾತಿಗಣತಿಯನ್ನು ಶುರು ಮಾಡಿದಾಗ 17 ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ನಾವು ಭಕ್ತರ ಅಭಿಪ್ರಾಯನ ಸಂಗ್ರಹ ಮಾಡ್ತೀವಿ. ಇಲ್ಲಿ ಕೆಲವರು ನೀವು ಹಿಂದೂ ಅನ್ಲಕ್ಕೆ ಹೋಗ್ಬೇಡ್ರಿ, ಕೆಲವು ಹಿಂದೂಗಳು ಟ್ರಸ್ಟ್ನಲ್ಲಿದ್ದಾರೆ, ಮತ್ತು ಲಿಂಗಾಯತರು ಟ್ರಸ್ಟ್ನಲ್ಲಿದ್ದಾರೆ. ನೀವು ಲಿಂಗಾಯತ ಅನ್ನಬಾರ್ದು, ಬಸವಣ್ಣವ್ರ ಫೋಟೋ ಮಠದಲ್ಲಿ ಹಾಕಬಾರ್ದು, ಮಠದಲ್ಲಿ ಬಸವಣ್ಣ ಫೋಟೋ ಹಾಕಬಾರ್ದು. ಈಗ ಹಾಕಿದ್ದೇವೆ, ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ಹಾಕಿದ್ದೀವಿ, ಅಲ್ಲಿ ತರ ಹಾಕ ಕೊಟ್ಟಿಲ್ಲ. ಅದಕ್ಕೆ ಬಸವಣ್ಣ ಎನ್ನ ಚಿತ್ತವು ಹತ್ತಿ ಹಣ್ಣು ಅಂತ ಹೇಳ್ತಾರ. ಹಂಗದಾರ ಅವರು ಕೆಲವರೆಲ್ಲ, ಹತ್ತಿ ಹಣ್ಣು ಹಂಗದಾರ, ಒಳಗೆಲ್ಲ ಹುಳ ಅದ, ನೋಡಕ್ಕೆ ಕೆಂಪು ಕಾಣ್ತಾರ. ನಾವು ಸನ್ಯಾಸಿಗಳು, ನಮಗೆ ಭಕ್ತರೇ ಭೂಮಿ ಮೇಲಿನ ಭಗವಂತ, ಪಂಚಮಸಾಲಿ ಸಮಾಜವೇ ಸರ್ವಸ್ವ. ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ತೀವಿ. ಇದು ಸಮಾಜಕ್ಕೆ, ಇದು ಸಮಾಜದ ಮಟ್ಟ. ಇದು 4-12 ಜನ ಆಗೋದು ಅಲ್ಲ. ಇದು ಮತ್ತು ಪೀಠ ಆಗಿರೋದು ಫೆಬ್ರವರಿ 17-18, 2008ರಲ್ಲಿ. ಟ್ರಸ್ಟ್ ಆಗಿರೋದು ಏಪ್ರಿಲ್ನಲ್ಲಿ.
ಪೀಠ ಮೊದಲು ಟ್ರಸ್ಟ್ ಮೊದಲು. ಪೀಠ ಮೊದಲು. ಹೌದು, ನಾವು ಮಹಾನ್ ತಜ್ಜರ ಕರಕಮಲ ಸಂಜಾತರಾಗಿ ನಾವು ಪೀಠಾಧ್ಯಕ್ಷರಾಗಿದ್ದೇವೆ.